ಪಕ್ಕಾ ಪ್ಲಾನ್ ಮಾಡಿದ್ರು ಉಗ್ರರು. ಪಕ್ಕಾ ಪ್ಲಾನ್ ಆಗಿತ್ತು. 1 ತಿಂಗಳಿಂದ ಪಹಲ್ಗಾಮ್ನಲ್ಲೇ ಬೀಡು ಬಿಟ್ಟಿದ್ರು. ಚಲನವಲನಗಳನ್ನು ಗಮನಿಸ್ತಾ ಇದ್ರು. ಯಾವ ಸಂದರ್ಭದಲ್ಲಿ ಸೇನೆಯ ಸಂಖ್ಯೆಯಲ್ಲಿ ಬಹಳ ಕಡಿಮೆ ಇರುತ್ತೆ ಅದೆಲ್ಲವನ್ನೂ ಕೂಡ ಸ್ಟಡಿ ಮಾಡಿದ್ರು. ಸ್ಥಳೀಯ ಉಗ್ರ ಆಸಿಫ್ ಶೇಖ್ ಮುಖಾಂತರ ದಾಳಿ ನಡೆಸಿದರು. ಸ್ಥಳೀಯರ ಬೆಂಬಲ ಇಲ್ಲದನೇ ಇದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಸ್ಥಳೀಯರು ಯಾರ್ಯಾರು ಕೈ ಜೋಡಿಸಿದಾರಲ್ಲ ಅವ್ರನ್ನೂ ಸೇರಿ ಹೆಡೆಮುರಿ ಕಟ್ಟಬೇಕು, ಹೆಣ ಎತ್ತಬೇಕು. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಸಾಲಕ್ಕೆ ಹೆಣ ಎತ್ತಿದರೆ ಮಾತ್ರ ಸರಿ ಹೋಗುತ್ತೆ ಇದೆಲ್ಲದೂ ಕೂಡ. ಸುಮ್ಮನೆ ಈ ರೀತಿ ದಾಳಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ತಿಂಗಳ ಹಿಂದೆ ಸ್ಕೆಚ್ ಮಾಡಿದ್ರು, 6-7 ಮಂದಿ ಓಡಾಡ್ತಾ ಇದ್ರು, ಎಲ್ಲವನ್ನೂ ಕೂಡ ಪಕ್ಕಾ ಪ್ಲಾನ್ ಮಾಡಿದ್ರು, ಸ್ಥಳೀಯರ ಸಹಕಾರವನ್ನು ಪಡೆದಿದ್ರು. 26/11 ಮುಂಬೈ ದಾಳಿ ಮಾದರಿನಲ್ಲೇ ದಾಳಿ ಆಗಬೇಕು ಅನ್ನುವಂಥ ಸಂಚು. ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದು 2001ರಿಂದ ಇಲ್ಲಿ ತನಕ ಸಾಮಾನ್ಯವಾಗಿ ಏನು ಅಂದರೆ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡ್ತಿರ್ಲಿಲ್ಲ. ಯಾಕಂದರೆ ಅನ್ನಕ್ಕೆ ಮಣ್ಣು ಬಿದ್ದಂಗಾಗತ್ತಲ್ಲ. ತಿನ್ನೋದೇ ಪ್ರವಾಸಿಗರು ಕೊಡುವಂಥ ದುಡ್ಡಿನಿಂದ ಹೊಟ್ಟೆ ತುಂಬೋದು. LET ಕಮಾಂಡರ್ ಆಗಿರುವಂಥ ಸೈಫುಲ್ಲಾ ಕಸೂರಿ ಇವನೇ ಇದರ ಮಾಸ್ಟರ್ ಮೈಂಡ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. TRF ಸಂಘಟನೆ ಅದು LETಯ ಅಂಗ ಸಂಘಟನೆ. ಅದೇ ಒಂದು ವಿಷದ ವೃಕ್ಷ ಇವು ಟೊಂಗೆಗಳು. ಇವರಿಂದಲೇ ಈ ದಾಳಿ ನಡೆದಿದೆ. ಈಗಾಗಲೇ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ ಸೇನೆ. ಎಲ್ಲ ಸ್ಥಳಗಳನ್ನು ಶೋಧಿಸಲಾಗ್ತಾ ಇದೆ. ಬೇಕಾದಂಥ ಫೋರ್ಸ್ಗಳು ಬಂದು ಇಳಿದಿವೆ. ಇವನೇ ನೋಡಿ LET ಕಮಾಂಡರ್, ನಾವು ತೋರಿಸ್ತಾ ಇದ್ದೀವಿ, ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಇವನೇ LET ಕಮಾಂಡರ್ ಸೈಫುಲ್ಲಾ ಕಸೂರಿ ಖಾಲಿದ್. ಸೈಫುಲ್ಲಾ ಕಸೂರಿ ಖಾಲಿದ್ ಇವನೇ ಇದರ ಮಾಸ್ಟರ್ ಮೈಂಡ್ ಅನ್ನುವಂಥದ್ದು. ಯಾಕಂದರೆ ಪಹಲ್ಗಾಮ್ ದಾಳಿಯ ಹೊಣೆಯನ್ನು ಹೊತ್ತಿರುವಂಥದ್ದೇ ಈ TRF ಸಂಘಟನೆ. ಈಗಾಗಲೇ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಎಲ್ಲ ಕಡೆಗೂ ಕೂಡ ಇಂಚಿಂಚು ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಅಷ್ಟು ಸುಲಭವಾಗಿ ಬಿಡಲ್ಲ. ಇವತ್ತು ಈವ್ನಿಂಗ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್, ಭದ್ರತಾ ಸಮಿತಿಯ ಮೀಟಿಂಗ್ ನಡೆಯುತ್ತೆ. ಖುದ್ದು ಪ್ರಧಾನಿ ಮೋದಿ ಇರ್ತಾರೆ, ಅಮಿತ್ ಶಾ ಇರ್ತಾರೆ, ರಕ್ಷಣಾ ಸಚಿವರಿರ್ತಾರೆ, ಜೊತೆಗೆ ಸದಸ್ಯರುಗಳಿರ್ತಾರೆ. ಇವತ್ತು ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ. ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಸಾಧಕ ಬಾಧಕಗಳೇನು, ಯಾವ ಹೆಜ್ಜೆ ಇಡಬೇಕು, ಯಾವ ಹೆಜ್ಜೆ ಇಟ್ಟರೆ ಅದರ ಪರಿಣಾಮಗಳೇನೇನು, ಅದೆಲ್ಲದರ ಬಗ್ಗೆಯೂ ಕೂಡ ಸಮಿತಿ ಸಭೆ ಮಾಡಿ ಚರ್ಚೆ ಮಾಡುತ್ತೆ. ಅದಾದ ಮೇಲೆ ಹೆಜ್ಜೆ ಇಡ್ತಾರೆ. ನನಗನ್ಸುತ್ತೆ ಬಹುಶಃ ದೊಡ್ಡ ಮಟ್ಟದ ಬಿಸಿನೇ ಮುಟ್ಟಿಸ್ತಾರೆ ಪಾಕಿಸ್ತಾನಕ್ಕೆ ಅಂತ. ಹೀಗಾಗಿಯೇ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಸೇನೆಯಲ್ಲಿ ಈಗಾಗಲೇ ಈ ತುಕಡಿಗಳನ್ನು ಜಮಾಯಿಸ್ತಾ ಇದ್ದಾರೆ. ಜೊತೆಗೆ ಉಗ್ರರ ಅಡಗುದಾಣಗಳು ಏನೇನಿದಾವಲ್ಲ ಅವನ್ನೆಲ್ಲವನ್ನು ಕೂಡ ಸ್ಥಳಾಂತರ ಮಾಡಲಾಗ್ತಾ ಇದೆ.